ಕೀಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನೋಡಿ ಎ ಟು ಝೆಡ್ ಕೀ ಆಲ್ಫಾಬೆಟಿಕ್ ಕೀಸ್ ಇದೆ ಇದರೊಳಗಡೆ. ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಈ ಎ ಟು ಝೆಡ್ ಕೀ ಆಲ್ಫಾಬೆಟ್ ಕೀಸ್ ಏನಿದೆ ಇದನ್ನು 3 ರೋಸಲ್ಲಿ ಡಿವೈಡ್ ಮಾಡಿರ್ತಾರೆ ನೋಡಿ. ಇದು 1 2 3 ಈ ಥರ 3 ರೋನಲ್ಲಿ ಡಿವೈಡ್ ಮಾಡಿರ್ತಾರೆ. ಈ ಕ್ಯೂ ಇಂದ ಪಿ ತನಕ ಇದನ್ನು ಟಾಪ್ ರೋ ಅಂತ ಹೇಳ್ತೀವಿ. ಕ್ಯೂ ಇಂದ ಪಿ ತನಕ ಇದು ಟಾಪ್ ರೋ. ಎ ಇಂದ ಈ ಸೆಮಿಕೋಲನ್ ತನಕ ಇದು ಮಿಡಲ್ ರೋ ಅಥವಾ ಹೋಮ್ ರೋ ಕೂಡ. ಝಡ್ಡಿಂದ ಈ ಕ್ವಶನ್ ಮಾರ್ಕ್ ತನಕ ಇದು ಬಾಟಮ್ ರೋ. ಈ 3 ರೋನಲ್ಲಿ ಎ ಟು ಸೆಮಿಕೋಲನ್ ಏನಿದೆ ಮಿಡಲ್ ರೋ ಅಥವಾ ಹೋಮ್ ರೋ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಕೈ ಬೆರಳುಗಳನ್ನು ಇಟ್ಕೊಳ್ಳೋದೇ ಈ ಹೋಮ್ ರೋ ಮೇಲೆ. ಅದ್ರ ಮೇಲೆ ಇಟ್ಕೊಂಡು ಈ ಟಾಪ್ ರೋ ಮತ್ತು ಬಾಟಮ್ ರೋನ ಟಚ್ ಮಾಡ್ತೀವಿ ಟೈಪಿಂಗ್ ಮಾಡುವಾಗ. ಮತ್ತು ಟೈಪಿಂಗ್ ಮಾಡೋದಷ್ಟೇ ಅಲ್ಲ, ಈವನ್ ರೆಸ್ಟ್ ಮಾಡೋದು ಕೂಡ ನಮಗೆ ಇದೇ ರೋ ಮೇಲೆ, ಈ ಮಿಡಲ್ ರೋ ಮೇಲೆ. ಅದಕ್ಕೆ ಈ ಎ ಟು ಸೆಮಿಕೋಲನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ರೋ. ಇದು ಹೋಮ್ ರೋ ಕೂಡ. ಹೇಗೆ ನಾವು ಈ ಬೆರಳುಗಳನ್ನು ಈ ಹೋಮ್ ರೋಲ್ ಮೇಲೆ ಇಟ್ಕೊಳ್ಬೇಕು ಅಂತ ನೋಡಿ. ಇದು ಕಿರುಬೆರಳು, ರಿಂಗು, ಮಧ್ಯದ ಬೆರಳು, ತೋರು ಬೆರಳು ಮತ್ತು ಹೆಬ್ಬೆರಳು. ಇದನ್ನು ಇಲ್ಲಿ ಇದೆ ನೋಡಿ, ಈ ಕಡೆ ಎಡಭಾಗದಿಂದ ತೋರಿಸ್ತೀನಿ. ಎ ಎಸ್ ಡಿ ಎಫ್. ಈ ತೋರು ಬೆರಳು ಇದೆಯಲ್ಲ ಅದು ಈ ಜಿಗೆ ಉಪಯೋಗ ಆಗುತ್ತೆ ಎಡಭಾಗದ್ದು. ಮತ್ತು ಈ ಬಲಭಾಗದಲ್ಲಿ ನೋಡಿ ಸೆಮಿಕೋಲನ್, ಎಲ್ ಕೆ ಜೆ. ಈ ತೋರು ಬೆರಳು ಬಲಭಾಗದ್ದು ಜಿಗೆ ಉಪಯೋಗಿಸ್ತೀವಿ. ಜಿ ಮತ್ತು ಹೆಚ್ಚಿಗೆ ಬೇರೆ ಇಲ್ಲ. ಈ ತೋರು ಬೆರಳು ಎಡಭಾಗದ್ದು ಮತ್ತು ಬಲಭಾಗದನ್ನು ನಾವು ಹೀಗೆ ಉಪಯೋಗಿಸ್ಕೊಳ್ತೀವಿ. ಮತ್ತು ಇಲ್ಲಿ ಇನ್ನೊಂದನ್ನು ನೀವು ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಎಫ್ ಮತ್ತು ಜೆನಲ್ಲಿ ಇದನ್ನು ಮುಟ್ಟಿದ್ರೆ ಇಲ್ಲಿ ಒಂದು ಚಿಕ್ಕದೊಂದು ಲೈನ್ ಇದೆ ಈ ಕೆಳಭಾಗದಲ್ಲಿ. ಎಫ್ ಮತ್ತು ಜೆ ಮೇಲೆ ನಮಗೆ ಈಗ ಇಟ್ಕೊಂಡ ತಕ್ಷಣ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಇದು ಟಚ್ ಆಗುತ್ತೆ, ಫೀಲ್ ಆಗುತ್ತೆ ನಮಗೆ. ಈ ಪುಟ್ಟದು ಒಂದು ಬಾಂಬ್ ಥರನೋ ಇಲ್ಲ. ಇಲ್ಲಿ ನನ್ನ ಕೀಬೋರ್ಡಲ್ಲಿ ಒಂದು ಚಿಕ್ಕ ಲೈನ್ ಇದೆ. ಇದು ಟಚ್ ಆಗೋದ್ರಿಂದ ನಮಗೆ ನಾವು ನೋಡ್ಕೊಳ್ದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಬೆರಳು ಎಫ್ ಮತ್ತು ಜೆ ಮೇಲಿದೆ ಅಂತ. ಈ ಡೇ 1ನಲ್ಲಿ ಇದನ್ನು ಹೇಗೆ ಟೈಪ್ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಎ ಎಸ್ ಡಿ ಎಫ್ ಸೆಮಿಕೋಲನ್ ಎಲ್ ಕೆ ಜೆ ಹೀಗೆ ಇಟ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಕಿರು ಬೆರಳು ಮತ್ತು ಈ ರಿಂಗ್ ಬೆರಳು ಇದೆಯಲ್ಲ, ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ಒಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ಅಷ್ಟೇ. ನೀವು ಆಮೇಲೆ ಒಂದು 20-25 ನಿಮಿಷ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಅದನ್ನು ನೋವು ಕಮ್ಮಿ ಆಗೋಗುತ್ತೆ. ಆಮೇಲೆ ಮತ್ತೆ ಇನ್ನೊಂದೇನಾಗುತ್ತೆ ಮೇಯ್ನಾಗಿ ಅಂದರೆ ನಾವು ಹೀಗೆ ಇಟ್ಕೊಂಡಿರ್ತೀವಲ್ಲ, ನಮಗೆ ಗೊತ್ತಿಲ್ಲದಂಗೆ ಈ ಬೆರಳುಗಳ ಪೊಸಿಷನ್ ಚೇಂಜ್ ಆಗೋಗುತ್ತೆ. ಮೇಲೆ ಬರೋದು, ಕೆಳಗಡೆ ಬರೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಗಮನ ಯಾವಾಗಲೂ ಈ ಬೆರಳುಗಳು ಆ ಕೀಪ್ಯಾಡ್ ಮೇಲೆ ಇದೆಯಾ, ಆ ಕೀಪ್ಯಾಡ್ ಮೇಲೆ ಇದೆಯಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಓಕೆ, ಈ ರೀತಿಯೇ ಇಟ್ಕೊಳ್ಬೇಕು. ನೋಡಿ, ಮೊದಲನೇ ದಿವಸ ಈ ಮೊದಲನೇ ಹೋಮ್ ರೋನ ಕಲಿಯೋಣ. ಎ ಎಸ್ ಡಿ ಎಫ್ ಸೆಮಿಕೋಲನ್ ಎಲ್ ಕೆ ಜೆ ಸ್ಪೇಸ್ ಜಿ ಎಚ್ ಸ್ಪೇಸ್. ಇನ್ನೊಮ್ಮೆ ಎ ಎಸ್ ಡಿ ಎಫ್ ಜಿ ಸ್ಪೇಸ್ ಸೆಮಿಕೋಲನ್ ಎಲ್ ಕೆ ಜೆ ಎಚ್ ಸ್ಪೇಸ್. ಇದು ಇನ್ನೊಂದು ಈ ಸ್ಪೇಸ್ ಬಾರ್ ಇದೆ ಅಲ್ಲ, ಈ ಸ್ಪೇಸ್ ಬಾರ್ಗೆ ನಾವು ಯಾವಾಗಲೂ ಈ 2 ಹೆಬ್ಬೆರಳುಗಳನ್ನು ಇದ್ರ ಮೇಲೆ ಇಟ್ಕೊಂಡು ನಾವು ರೆಸ್ಟ್ ಮಾಡ್ತಿರ್ತೀವಿ. ಯಾವ ಬೆರಳಿಂದ ನಾವು ಸ್ಪೇಸ್ ಬಾರ್ ಒತ್ತಬೇಕು ಅದೇನು ಯಾವುದೇ ರೂಲ್ಸ್ ಇಲ್ಲ. ಇದು ಬಲಭಾಗದಲ್ಲಾದರೂ ಆಗ್ಬೋದು, ಎಡಭಾಗದಲ್ಲಾಗ್ಬೋದು. ನಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಆ ಹೆಬ್ಬೆರಳಿಂದ ನಾವು ಸ್ಪೇಸ್ ಬಾರ್ನ ಒತ್ಬೋದು. ನೋಡಿ, ಇದೇ ರೀತಿ ಒಂದು 5-6 ಸತಿನಾದರೂ ನೀವು ಪ್ರಾಕ್ಟೀಸ್ ಮಾಡಿ. ಎ ಎಸ್ ಡಿ ಎಫ್ ಸೆಮಿಕೋಲನ್ ಎಲ್ ಕೆ ಜೆ ಜಿ ಎಚ್ ಸ್ಪೇಸ್. ಮತ್ತೊಮ್ಮೆ ಎ ಎಸ್ ಡಿ ಎಫ್ ಸೆಮಿಕೋಲನ್ ಎಲ್ ಕೆ ಜೆ ಜಿ ಎಚ್ ಸ್ಪೇಸ್. ಸ್ನೇಹಿತರೆ, ಈ ಮೊದಲನೇ ರೋ ಇಷ್ಟೇ. ಇದನ್ನು 1-2 ಸತಿ ಪ್ರಾಕ್ಟೀಸ್ ಮಾಡಿ. ನಾಳೆ ಮತ್ತೆ ಸೆಕೆಂಡ್ ಹಾಕ್ತೀನಿ. ಅಷ್ಟರೊಳಗಡೆ ನೀವು ಅಟ್ಲೀಸ್ಟ್ ಒಂದು 25-30 ನಿಮಿಷ ಪ್ರಾಕ್ಟೀಸ್ ಮಾಡಿರಿ. ಚೂರಾದರೂ ಅಟ್ಲೀಸ್ಟ್ ಈ ನಮ್ಮ ಬೆರಳುಗಳು ಅದೇ ಪಕ್ಕಿ ಪ್ಯಾಡ್ ಮೇಲೆ ಇಟ್ಕೊಳ್ಳೋ ಅಷ್ಟಾದ್ರೂ ಬರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
वीडियोस बनाने हैं फिल्मोरा है ना, वीडियोस बनाने हैं फिल्मोरा है ना। ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ರಿಗೂ ಇಂಗ್ಲೀಷ್ ಟೈಪಿಂಗ್ ಡೇ 2ಗೆ ಸ್ವಾಗತ. ಡೇ 1ನಲ್ಲಿ ನಾವು ಈ ಆಲ್ಫಾಬೆಟ್ ಅರೇಂಜ್ಮೆಂಟನ್ನು ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಎ ಟು ಸೆಮಿಕೋಲನ್ ಈ ಮಿಡಲ್ ರೋ ಅಥವಾ ಹೋಮ್ ರೋನ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಇವತ್ತು ಕೂಡ ಈ ಹೋಮ್ ರೋನ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ನೋಡಿ, ಈ ಎಡಗೈನ ಬೆರಳುಗಳು ಹೀಗೆ ಎ ಎಸ್ ಡಿ ಎಫ್, ಮತ್ತು ಬಲಗೈದು ಸೆಮಿಕೋಲನ್ ಎಲ್ ಕೆ ಜೆ. ಇದು ಹೆಬ್ಬೆರಳು ಈ ಸ್ಪೇಸ್ ಬಾರ್ ಮೇಲೆ, ಈ ಎರಡು ಹೆಬ್ಬೆರಳು ಈ ಸ್ಪೇಸ್ ಬಾರ್ ಮೇಲೆ. ಮತ್ತು ಈ ತೋರು ಬೆರಳು, ಎಡಗೈನ ತೋರು ಬೆರಳು ಜಿ, ಮತ್ತು ಬಲಗೈನ ತೋರು ಬೆರಳು ಹೆಚ್. ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಸೆಮಿಕೋಲನ್ ಎಲ್ ಕೆ ಜೆ ಹೆಚ್ ಜೆ ಸ್ಪೇಸ್. ಮತ್ತೊಮ್ಮೆ ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಸೆಮಿಕೋಲನ್ ಎಲ್ ಕೆ ಜೆ ಹೆಚ್ ಜೆ ಸ್ಪೇಸ್. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ತಿಳಿಸಿದ್ದೆ, ಎಫ್ ಮತ್ತು ಜೆ ಮೇಲೆ ಇಲ್ಲಿ ನೋಡಿ ಒಂದು ಚಿಕ್ಕ ಒಂದು ಗೇಟ್ ಇದೆ. ಮುಟ್ಟಿದ್ರೆ ಒಂಥರ ಬಂಪ್ ಥರ ಇದೆ. ನಾವು ನಮ್ಮ ಈ ಎರಡು ತೋರು ಬೆರಳಿದೆಯಲ್ಲ, ಎಫ್ ಮತ್ತು ಜೆ ಮೇಲೆ ಬಂದು ಕೂತ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದ ಬೆರಳುಗಳು ಕೂಡುತ್ತೆ. ಅಬ್ಸರ್ವ್ ಮಾಡಿ, ಎಫ್ ಮತ್ತು ಜೆ ಮೇಲೆ ನಮ್ಮ ಈ ತೋರು ಬೆರಳುಗಳು ಎರಡು ಕೂರಿಸಿದ ನಂತರ ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದ ಕೀಪ್ಯಾಡ್ ಮೇಲೆ ನಮ್ಮ ಬೆರಳುಗಳು ಕೂರುತ್ತೆ. ಇವತ್ತಿನ ದಿವಸ ನೆಕ್ಸ್ಟ್ ಸ್ಟೇಜಿಂದ ಪ್ರಾಕ್ಟೀಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಟೈಪಿಂಗ್ ಸ್ಪೀಡಿಗೆ ಅಂತ ಹೇಳಿದ್ರೆ, ಈ ಶಿಫ್ಟಿಂಗ್ ಕೀಸ್, ಈ ತೋರು ಬೆರಳಿದೆಯಲ್ಲ ಇದು ಶಿಫ್ಟ್ ಮಾಡುತ್ತೆ ಜಿಗೂ ಮತ್ತು ಎಚ್ಚಿಗೂ. ಅದೇ ಥರ ಈ ಜೆ, ಈ ತೋರು ಬೆರಳು, ಬಲಗೈನ ತೋರು ಬೆರಳು ಹೆಚ್ ಮತ್ತು ಜೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಶಿಫ್ಟಿಂಗ್ ಕೀಸ್ ನಮಗೆ ಈಸಿ ಅನಿಸುತ್ತೆ. ಆಮೇಲೆ ಏನಾಗುತ್ತೆ, ಮಸಲ್ ಮೆಮೊರಿ ಸ್ಟಾರ್ಟ್ ಆಗುತ್ತೆ ಮತ್ತು ಫಿಂಗರ್ ಮೂಮೆಂಟ್ಸ್ ಈಸಿಯಾಗಿ ಫ್ಲೋ ಆಗುತ್ತೆ. ಈ ಕಿರು ಬೆರಳಿದೆಯಲ್ಲ ಬಲಗೈದು, ಇದನ್ನು ನಾವು ಸೆಮಿಕೋಲನ್ ಮೇಲೆ ಇಡ್ತೀವಿ. ಇದು ಕೂಡ ಶಿಫ್ಟಿಂಗ್ ಕೀಸ್. ಇಲ್ಲಿ ನೋಡಿ, ಇಲ್ಲಿ ಕಾಮ ಇದೆಯಲ್ಲ, ಈ ರೀತಿ ಎರಡೆರಡು ಇರುತ್ತೆ. ಒಂದೊಂದು ಕೀಪ್ಯಾಡಲ್ಲಿ ಎರಡೆರಡು, ಒಂದು ಚಿಹ್ನೆ ಆಗಿರ್ಬೋದು ಅಥವಾ ಮಾರ್ಕ್ ಅಥವಾ ನಂಬರ್ಸ್ ಏನಾದರೂ ಇರುತ್ತೆ ಅಂದ್ಕೊಳ್ಳಿ. ನಾರ್ಮಲಾಗಿ ನಾವು ಟೈಪ್ ಮಾಡಿದಾಗ ಕೆಳಭಾಗದ್ದು ಟೈಪ್ ಆಗುತ್ತೆ. ಈ ಶಿಫ್ಟನ್ನು ಇಟ್ಕೊಂಡು ಟೈಪ್ ಮಾಡಿದಾಗ ಮೇಲ್ಭಾಗದ್ದು ಬರುತ್ತೆ. ಈ ಶಿಫ್ಟನ್ನು ಕೀನ ಯೂಸ್ ಮಾಡೋದು ಇವತ್ತಿನ ದಿವಸ ಬೇಡ, ನಾಳೆ ದಿವಸ ನೋಡೋಣ. ಇವತ್ತು ಈ ಬೆರಳುಗಳನ್ನು ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಫಸ್ಟ್ ಎ ಎಸ್ ಡಿ ಎಫಿಂದ ಬೇಡ, ಎಫ್ ಮತ್ತು ಜೆ ಮೇಲೆ ಇಟ್ಕೊಳ್ಳಿ. ನೋಡಿ, ಎಫ್ ಜಿ ಎಫ್ ಸ್ಪೇಸ್, ಮತ್ತೊಮ್ಮೆ ಎಫ್ ಜಿ ಎಫ್ ಸ್ಪೇಸ್, ಜೆ ಹೆಚ್ ಜೆ ಸ್ಪೇಸ್, ಜೆ ಹೆಚ್ ಜೆ ಸ್ಪೇಸ್, ಜಿ ಎಫ್ ಜಿ ಸ್ಪೇಸ್, ಮತ್ತೊಮ್ಮೆ ಜಿ ಎಫ್ ಜಿ ಸ್ಪೇಸ್, ಹೆಚ್ ಜೆ ಹೆಚ್ ಸ್ಪೇಸ್, ಹೆಚ್ ಜೆ ಹೆಚ್ ಸ್ಪೇಸ್. ಇದೇ ರೀತಿ ಪ್ರಾಕ್ಟೀಸ್ ಮಾಡುವಾಗ ಏನಾಗುತ್ತೆ ಅಂದರೆ ಪೊಸಿಷನ್ ಚೇಂಜ್ ಆಗೋಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ತಪ್ಪಾಯಿತು ಅನ್ನೋ ಅಗತ್ಯ ಇಲ್ಲ. ಇನಿಷಿಯಲ್ ಆಗಿ ಪ್ರಾಕ್ಟೀಸ್ ಮಾಡುವಾಗ ಬಿಗಿನರ್ಸಿಗೆ ಈ ರೀತಿ ಆಗೋದು ಸಹಜ. ನೋಡಿ, ಇನ್ನೊಂದು ಈ ಸೆಮಿಕೋಲನ್ ಇದೆಯಲ್ಲ, ಈ ಕಿರು ಬೆರಳು, ಅದನ್ನು ಈ ಕಾಮಾಗೂ ಉಪಯೋಗಿಸ್ತೀವಿ. ಈಗ ನೋಡಿ, ಸೆಮಿಕೋಲನ್ ಕಾಮ ಸೆಮಿಕೋಲನ್, ಕಾಮ ಸೆಮಿಕೋಲನ್ ಕಾಮ. ಇನ್ನೊಮ್ಮೆ ಕಾಮ ಸೆಮಿಕೋಲನ್ ಸ್ಪೇಸ್, ಸೆಮಿಕೋಲನ್ ಕಾಮ ಸ್ಪೇಸ್. ಸ್ನೇಹಿತರೆ, ಈ ಶಿಫ್ಟಿಂಗ್ ಕೀಸ್ನ ಮಿನಿಮಮ್ ಆಗಿ ಒಂದು 10-15 ಮಿನಿಟ್ಸ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಈ ಫಿಂಗರ್ ಮೂಮೆಂಟ್ಸ್ ಬರುತ್ತೆ. ಮೂಮೆಂಟ್ಸ್ ಬಂದಾಗ ಏನಾಗುತ್ತೆ, ಸ್ಪೀಡಾಗಿ ಮತ್ತು ಅಕ್ಯುರೇಟಾಗಿ ಟೈಪಿಂಗ್ ಮಾಡೋದನ್ನ ನಾವು ಕಲಿಬೋದು. ಈಗ ಒಂದು ಫ್ಲೋನಲ್ಲಿ ಈ ಹೋಮ್ ರೋ ಏನಿದೆ ಅದನ್ನು ಒಂದು ಫ್ಲೋನಲ್ಲಿ ಟೈಪಿಂಗ್ ಮಾಡೋಣ. ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಕಾಮ ಕಾಮ ಸೆಮಿಕೋಲನ್ ಎಲ್ ಕೆ ಜೆ ಕೆ ಸ್ಪೇಸ್
ಮತ್ತೊಮ್ಮೆ ASDF GF ಸ್ಪೇಸ್ ಕಾಮಾ ಸೆಮಿಕೋಲನ್ LK JK ಸ್ಪೇಸ್. ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ASDF GF ಸ್ಪೇಸ್ ಕಾಮಾ ಸೆಮಿಕೋಲನ್ LK JK ಸ್ಪೇಸ್. ಸ್ನೇಹಿತರೆ, ಈ ರೀತಿ ಈ ರೋನ ಮತ್ತು ಶಿಫ್ಟಿಂಗ್ ಕೀಸ್ನ ಮಿನಿಮಮ್ ಒಂದು 20 to 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗೋ ಅಗತ್ಯ ಕೂಡ ಇರೋದಿಲ್ಲ. ಇನ್ನು ಬಿಗಿನರ್ಸ್ ಆದ್ದರಿಂದ ಸ್ಪೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಬೆರಳುಗಳು ಕೀಪ್ಯಾಡ್ ಮೇಲೆ ಸೆಟ್ ಆಗಲಿ, ಕುತ್ಕೊಳ್ಳಿ. ಆ ನಂತರ ತನ್ಪಾಡಿಗೆ ತಾನೇ ಸ್ಪೀಡ್ ಚೇಂಜ್ ಆಗ್ತಾ ಬರುತ್ತೆ. ಇವತ್ತಿನ ದಿವಸ ಹೋಮ್ವರ್ಕ್ ಏನಪ್ಪ ಅಂದರೆ ಒಂದು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಈ ಹೋಮ್ ರೋ ಮತ್ತು ಶಿಫ್ಟಿಂಗ್ದು FGF ಸ್ಪೇಸ್ JHJ ಸ್ಪೇಸ್ ಮತ್ತು ಕಾಮಾ ಸೆಮಿಕೋಲನ್ ಇದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಡೇ 3ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. वीडियोस बनाने हैं फिल्मोरा है ना। ಸ್ನೇಹಿತರೆ, ಗೌರ್ಮೆಂಟಿಂದ ನಮಗೇನಾದರೂ ಪೆನ್ಷನ್ ಬರಬೇಕಾದ್ರೆ ಇಲ್ಲ ಯಾವುದಾದ್ರೂ ಸಬ್ಸಿಡೀಸ್ ಬರಬೇಕಾದ್ರೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ. ಆಧಾರ್ ನಂಬರು ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಿಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿಕೊಂಡು SSUP ಅಂತ ಟೈಪ್ ಮಾಡಿ. ಮೊದಲನೇ ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆಯಲ್ಲ, ಅಲ್ಲಿಗೆ ಬಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ. ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಚನ್ನು ನೆಕ್ಸ್ಟ್ ಲೈನಲ್ಲಿ ಫಿಲಪ್ ಮಾಡಿ. ಲಾಗಿನ್ ವಿತ್ OTPನ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಅದನ್ನು ಎಂಟ್ರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ನಿಮ್ಮದು ಆಧಾರ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕ್ಲೀನಾಗಿ ಸ್ಟೇಟಸಲ್ಲಿ ತೋರಿಸುತ್ತೆ. ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ಯಾವತ್ತು ಲಿಂಕ್ ಆಯಿತು, ಪೂರ್ಣ ಮಾಹಿತಿ ಇದರಲ್ಲಿರುತ್ತೆ. ಸಪೋಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಆಧಾರ್ನ ಲಿಂಕ್ ಮಾಡಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ, ಫೋನ್ ನಂಬರ್ನ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ದಲೆ ವಾಟ್ಸಪ್ಪಲ್ಲಿ ಹೇಗೆ ಮೆಸೇಜ್ನ ಕಳಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಮೆಸೇಜಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೇ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾರಿಗೆ ಮೆಸೇಜ್ನ ಕಳಿಸ್ಬೇಕು ಅಂತಿದ್ದೀರೋ ಆ ಫೋನ್ ನಂಬರ್ನ ಟೈಪ್ ಮಾಡಿ ಸೆಂಡ್ ಮಾಡಿ. ನಂತರ ಅದೇ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಏನು ಮೆಸೇಜ್ ಕಳಿಸ್ಬೇಕಿತ್ತೋ ಅದನ್ನು ಟೈಪ್ ಮಾಡಿ ಸೆಂಡ್ ಮಾಡಿ. ದಟ್ಸ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಾಟ್ಸಪ್ಪಲ್ಲಿ ನಿಮಗೆ ಅನ್ನೋನ್ ಮೆಸೇಜಸ್ಸು ಅಥವಾ ಕಾಲ್ಸ್ ಏನಾದರೂ ಬರ್ತಾ ಇದೆಯಾ, ಅದನ್ನು ಹೇಗೆ ಬ್ಲಾಕ್ ಮಾಡೋದು ಅಂತೇನಾದರೂ ಯೋಚನೆ ಮಾಡಿದ್ರಾ? ಹಾಗಿದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಪೂರ್ಣ ಮಾಹಿತಿನ ಕೊಡ್ತೀನಿ. ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡಿ. ಈ ರೀತಿ ಮಾಡೋದ್ರಿಂದ ಅನ್ನೋನ್ ಕಾಲ್ಸ್ ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಅನ್ನೋನ್ ಮೆಸೇಜಸ್ನ ಹೇಗೆ ಬ್ಲಾಕ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟು ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದು ಬ್ಲಾಕ್ ಅನ್ನೋನ್ ಅಕೌಂಟ್ಸ್ ಮೆಸೇಜಸ್ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ವಿಷಯನ ಗಮನಿಸಬೇಕು. ಅನ್ನೋನ್ ಮೆಸೇಜಸ್ಸು ಯಾರ್ದಾದ್ರೂ ಬಂದರೆ ಮಿನಿಮಮ್ 5 ಮೆಸೇಜಸ್ ತನಕ ಸುಮ್ಮನೆ ಇರುತ್ತೆ. ಅದರೊಳಗಡೆ ನಾವೇನು ರಿಪ್ಲೈ ಮಾಡಲಿಲ್ಲ ಅಂದರೆ ಆ ನಂತರ ಮಾತ್ರ ಬ್ಲಾಕ್ ಮಾಡುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಅನ್ನೋನ್ ಕಾಲ್ಸ್ ಮತ್ತು ಮೆಸೇಜಸ್ನ ಹೇಗೆ ಬ್ಲಾಕ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಆಧಾರ್ ಕಾರ್ಡನ್ನು PVC ಆಧಾರ್ ಕಾರ್ಡಾಗಿ ಹೇಗೆ ಬದಲಾಯಿಸ್ಬೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇನ್ನೂ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೂಗಲ್ ಬ್ರೌಸರ್ಗೆ ಬಂದು SSUP ಅಂತ ಟೈಪ್ ಮಾಡಿ. ಮೊದಲನೇ ವೆಬ್ಸೈಟೇ SSUP ಮೈ ಆಧಾರ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ವೆಲ್ಕಮ್ ಟು ಮೈ ಆಧಾರ್, ಅದ್ರ ಮೇಲೆ ಬಂದು ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ನಂಬರ್ನ ಟೈಪ್ ಮಾಡಿ. ನಂತರ ನೆಕ್ಸ್ಟ್ ಕಾಲಮಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ ಎಂಟರ್ ಮಾಡಿ ಲಾಗಿನ್ ವಿತ್ OTP ಅನ್ನೋದು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟ್ರ್ ಮಾಡಿ. ನೆಕ್ಸ್ಟ್ ಆರ್ಡರ್ ಆಧಾರ್ PVC ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮದೇ ಆದರೆ ಆರ್ಡರ್ ಫಾರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ, ಬೇರೆಯವ್ರದ್ದಾದರೆ ಆರ್ಡರ್ ಫಾರ್ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಈ PVC ಕಾರ್ಡಿಗೆ 75 ರೂಪಾಯಿ ಆಗುತ್ತೆ. ನಾನು ಮೇಲಿನ ಮಾಹಿತಿಗಳನ್ನ ಓದಿದ್ದೀನಿ ಅಂತ ಹೇಳಿಬಿಟ್ಟು ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಯಾವ ವಿಧದಲ್ಲಿ ಪೇಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ QR ಕೋಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಿ. ಪೇಮೆಂಟ್ ಸಕ್ಸಸ್ ಆದ ನಂತರ ನಮ್ಮ ಮೊಬೈಲ್ಗೆ ಒಂದು SRN ನಂಬರ್ ಬರುತ್ತೆ. ಅದರಿಂದ ನಮ್ಮ PVC ಕಾರ್ಡಿನ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. 10 ರಿಂದ 15 ದಿವಸದೊಳಗಡೆ ನಮಗೆ PVC ಕಾರ್ಡ್ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. वीडियोस बनाने हैं फिल्मोरा है ना। ಹೊಸ ಅಪ್ಡೇಟ್ ಬಂದಾದ ನಂತರ ಯೂಟ್ಯೂಬಲ್ಲಿರೋ ಶಾರ್ಟ್ಸ್ನ ಡಿಸೇಬಲ್ ಮಾಡ್ಬೋದು, ಇಲ್ಲ ಅಂದರೆ ಟರ್ನ್ ಆಫ್ ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಯೂಟ್ಯೂಬ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದು ಕ್ಲಿಕ್ ಮಾಡಿ. ಆ ನಂತರ ಸ್ಕ್ರೋಲ್ ಮಾಡಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಡೈಲಿ ಲಿಮಿಟ್ಸ್ ಅಂತ ಇರುತ್ತೆ. ಇದು ಆಫ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾಗ ಶಾರ್ಟ್ಸ್ ಫೀಡ್ ಲಿಮಿಟ್ ಅಂತ ಬರುತ್ತೆ. ನಿಮಗೆ ಎಷ್ಟು ಟೈಮ್ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ನಾನು 0 ಮಿನಿಟ್ಸ್ ಅನ್ನೋದನ್ನ ಸೆಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಮತ್ತೆ ಇಲ್ಲಿ ಬ್ಯಾಕ್ ಬನ್ನಿ, ಮತ್ತು ಇನ್ನೊಮ್ಮೆ ಬ್ಯಾಕ್ ಬನ್ನಿ. ಈಗ ನಿಮಗೆ ಯೂಟ್ಯೂಬ್ದು ಹೋಮ್ ಪೇಜ್ ಸಿಗುತ್ತೆ. ಕೆಳಗಡೆ ಬನ್ನಿ, ಅಲ್ಲಿ ಒಂದು ಹೋಮ್ದು ಸಿಂಬಲ್ ಇದೆಯಲ್ಲ, ಅದ್ರ ಪಕ್ಕ ಶಾರ್ಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಯು ಹ್ಯಾವ್ ರೀಚ್ಡ್ ಯುವರ್ ಶಾರ್ಟ್ಸ್ ಫೀಡ್ ಲಿಮಿಟ್ ಅಂತ ಬರುತ್ತೆ. ಅಲ್ಲಿಗೆ ನಾವು ಇವತ್ತಿನ ಲಿಮಿಟ್ ಕ್ರಾಸ್ ಮಾಡಿದ್ದೀವಿ ಅಂತ. ಮತ್ತೆ ಶಾರ್ಟ್ಸ್ನ ನೋಡಲಿಕ್ಕಾಗಲ್ಲ. ತುಂಬ ಸುಲಭ ಅನಿಸುತ್ತಲ್ವ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ನಮಸ್ತೆ ಸ್ನೇಹಿತರೆ, ಇವತ್ತು ಸ್ವಿಗ್ಗಿನವರು ತಂದಿರೋ ಮತ್ತೊಂದು ಹೊಸ ಬಿಸ್ನೆಸ್ ಫ್ರೆಂಡ್ಲಿ ಫುಡ್ ಡೆಲಿವರಿ ಆ್ಯಪ್ ಟೋಯಿಂಗ್ ಬಗ್ಗೆ ನೋಡೋಣ.
ಈಗ ಆಲ್ರೆಡಿ ಸ್ವಿಗ್ಗಿನೇ ಇತ್ತಲ್ಲ ಮತ್ತೆ ಯಾಕೆ ಇನ್ನೊಂದು ಫುಡ್ ಆ್ಯಪ್ ಅಂತ ಏನಾದರೂ ಅಂದ್ಕೊಂಡ್ರೆ ಕಂಪ್ಲೀಟ್ ಉತ್ತರ ಈ ವಿಡಿಯೋದಲ್ಲಿದೆ. ಕಡೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ. ಟೋಯಿಂಗ್ ಈ ಆ್ಯಪ್ ಇದೆಯಲ್ಲ, ಇದು ಜೆನ್ಸಿಗಳನ್ನ ಬೇಸಾಗಿ ಇಟ್ಕೊಂಡು ಮಾಡಿರೋ ಮತ್ತೊಂದು ಫುಡ್ ಡೆಲಿವರಿ ಆ್ಯಪ್ ಇದು ರ್ಯಾಪಿಡೋ ಅವರ ಇತ್ತೀಚೆಗೆ ತಂದಿದ್ದ ಓನ್ಲಿ ಫುಡ್ ಡೆಲಿವರಿ ಆ್ಯಪ್ ಇದೆಯಲ್ಲ, ಅದಕ್ಕೆ ಕಾಂಪಿಟೇಟರ್ ಕೂಡ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಟೋಯಿಂಗಲ್ಲಿ ಒಂಥರ ಬಡ್ಜೆಟ್ ಫ್ರೆಂಡ್ಲಿ ಕೂಡ ಇದರಲ್ಲಿ ಕೇವಲ 49 ರೂಪಾಯಿಂದ ಫುಡ್ ಸಿಗುತ್ತೆ. ಈ ಮೇಯ್ನಾಗಿ ಇದು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಇತ್ತೀಚೆಗೆ ಕೆಲಸಕ್ಕೆ ಸೇರ್ಕೊಂಡಿರ್ತಕ್ಕಂತಹ ಯುವ ಉದ್ಯೋಗಿಗಳಿಗೆ ಟೋಯಿಂಗ್ನ ಸ್ವಿಗ್ಗಿನವ್ರು ತೊಗೊಂಡು ಬಂದಿರೋದು. ಈ ಆ್ಯಪಲ್ಲಿ 99 ರೂಪಾಯಿ ಅಥವಾ 129 ರೂಪಾಯಿಗಿಂತ ಜಾಸ್ತಿ ಫುಡ್ನ ಆರ್ಡ್ರ್ ಮಾಡಿದ್ರೆ ಡೆಲಿವರಿ ಕೂಡ ಫ್ರೀಯಾಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸಿಗೋ ಅಂಥ ಫುಡ್ ಕೂಡ ಒಂಥರ ಕ್ರೇಜಿ ಅನಿಸುತ್ತೆ. ಜೆನ್ಸಿಗಳಿಗೆ ಇಷ್ಟ ಆಗೋ ಅಂಥ ಬರ್ಗರು, ಬಿರಿಯಾನಿ, ಪರೋಟ ಇದು ತುಂಬ ಅತಿ ಹೆಚ್ಚಾಗಿ ಕೂಡ ಸಿಗುತ್ತೆ. ಇದನ್ನು ಪ್ರಾಯೋಗಿಕವಾಗಿ ಪುಣೆ, ಬೆಂಗಳೂರು, ಹೈದರಾಬಾದು, ಡೆಲ್ಲಿ NCR ಇಲ್ಲಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಟೈರ್ 1 ಮತ್ತು ಟೈರ್ 2 ಸಿಟೀಸನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಫುಡ್ನ ಆರ್ಡ್ರ್ ಮಾಡಬೇಕಂದ್ರೆ ಸ್ವಿಗ್ಗಿ ಆ್ಯಪ್ನಲ್ಲೇ ಮಾಡಬೇಕಾಗುತ್ತೆ ಮತ್ತು ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಅಂತ ಇರ್ತಾರಲ್ಲ, ಅವರೇ ಡೆಲಿವರಿ ಕೂಡ ಮಾಡ್ತಾರೆ. ಡಿಜಿಟಲ್ ಯುಗದಲ್ಲಿ ವೇಗವಾಗಿ ಬದಲಾಗ್ತಾ ಇರೋ ಬಿಸ್ನೆಸ್ಗೆ ಟೋಯಿಂಗ್ ಮತ್ತೊಂದು ಉದಾಹರಣೆ. ಇದಿಷ್ಟು ಟೋಯಿಂಗ್ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ತೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು 4 ವೆಬ್ಸೈಟ್ಸ್ನ ಶೇರ್ ಮಾಡ್ತೀನಿ. ಇದರಿಂದ ಯೂಟ್ಯೂಬ್ ವೀಡಿಯೋಸ್ಗೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಯೂಸ್ ಮಾಡ್ಬೋದು. ರ್ಯಾಂಡಮ್ ಆಗಿ ನಾವು ಮ್ಯೂಸಿಕ್ನ ಹಾಕೋದ್ರಿಂದ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಈ ರೀತಿ ಆದರೆ ನಮ್ಮ ಚಾನಲ್ ಮೇಲೆ ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋವಂಥ 4 ಫ್ರೀ ಚಾನಲ್ಸ್ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮೊದಲನೇದು ಯೂಟ್ಯೂಬ್ ಆಡಿಯೋ ಲೈಬ್ರರಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇದು ಸಾವಿರಾರು ಮ್ಯೂಸಿಕ್ಸ್ ಇದೆ, ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಎರಡನೇದು NCS. ಇದರಲ್ಲಿ ಮ್ಯೂಸಿಕ್ನ ಫಿಲ್ಟ್ರ್ ಕೂಡ ಮಾಡಬಹುದು. ಬೇಸ್ಡ್ ಆನ್ ಮೂಡ್, ಬೇಸ್ಡ್ ಆನ್ ಎಮೋಷನ್ಸ್ ಅಂತ ಇನ್ಸ್ಟ್ರೂಮೆಂಟ್ಸ್, ಬಹಳಷ್ಟು ಮ್ಯೂಸಿಕ್ನ ಭಂಡಾರವೇ ಇದರಲ್ಲಿದೆ. ಯೂಟ್ಯೂಬ್ ಆಡಿಯೋ ಲೈಬ್ರರಿ ಮತ್ತು NCS ಇವೆರಡನ್ನು ಸ್ವಲ್ಪ ಪೇಷನ್ಸಿಂದ ಸರ್ಚ್ ಮಾಡಿದರೆ ನಮಗೆ ಬೇಕಾದಂತಹ ಮ್ಯೂಸಿಕ್ ಖಂಡಿತ ಸಿಗುತ್ತೆ. ಮೂರನೇ ವೆಬ್ಸೈಟು ಮ್ಯಾಗ್ನಿಫಿಕಾ. ಇದನ್ನು ಹಿಂದೆ ಫ್ರೀ ಪಿಕ್ ಅಂತ ಕೂಡ ಕರೀತಾ ಇದ್ರು. ಆ್ಯಕ್ಚುಲಿ ನಾನು ಇದರಲ್ಲಿ ಎಲಿಮೆಂಟ್ಸಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದೆ. ಅಚಾನಕ್ಕಾಗಿ ನನಗೆ ಇದರಲ್ಲಿರೋ ಮ್ಯೂಸಿಕ್ ಸೆಕ್ಷನ್ ಕೂಡ ಗೊತ್ತಾಯಿತು. ಇದರಲ್ಲೂ ಕೂಡ ಬಹಳ ಒಳ್ಳೊಳ್ಳೆ ಮ್ಯೂಸಿಕ್ಸ್ ಇದೆ. ಇದನ್ನು ಕೂಡ ನಾವು ಫ್ರೀಯಾಗಿ ಉಪಯೋಗಿಸ್ಕೋಬೋದು. ನಾಲ್ಕನೇದು ಮಿಕ್ಸ್ ಕಿಟ್. ಆ್ಯಕ್ಚುಲಿ ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಪಾಪ್ ಆಗಿರ್ಬೋದು, ಟ್ರಾನ್ಸಿಷನ್ಗೆ ನಾವು ಯೂಸ್ ಮಾಡ್ತೀವಲ್ಲ ಪೇಪರ್ ಟರ್ನಿಂಗ್ ಸೌಂಡ್ಸ್, ಇದೆಲ್ಲ ಚೆನ್ನಾಗಿದೆ. ಇದನ್ನೆಲ್ಲ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಬಳಸ್ಕೋಬೋದು. ಸ್ನೇಹಿತರೆ, ನನಗೆ ಫ್ರೀಯಾಗಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅಂಥ ವೆಬ್ಸೈಟು ಈ 4 ಅಷ್ಟೇ ಗೊತ್ತಿರೋದು. ನಿಮಗೆ ಬೇರೆ ಬೇರೆ ವೆಬ್ಸೈಟ್ ಏನಾದರೂ ತಿಳಿದಿದ್ರೆ ದಯಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಬ್ಯಾನರ್ ಇರಲಿಲ್ಲ. ನಾನು ಇವತ್ತಿನ ದಿವಸ 2 ನಿಮಿಷದಲ್ಲಿ ಬ್ಯಾನರ್ನ ರೆಡಿ ಮಾಡಿದೆ. ನನಗೆ ಯಾವುದೇ ಗ್ರಾಫಿಕ್ ಡಿಸೈನ್ನ ನಾಲೆಡ್ಜ್ ಕೂಡ ಇಲ್ಲ. ಈಗ ಮಾಡಿರೋ ಬ್ಯಾನರು ಅಟ್ರಾಕ್ಟಿವ್ ಅನಿಸುತ್ತೆ ಮತ್ತು ಪ್ರೊಫೆಷನಲ್ ಆಗಿದೆ ಅಂತ ಅನ್ನಿಸ್ತು. ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ, ಹೇಗೆ ರೆಡಿ ಮಾಡಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು AI ಮೋಡಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸರಳವಾದ ಇಂಗ್ಲೀಷ್ ಭಾಷೆಯಲ್ಲಿ ಈ ರೀತಿ ಪ್ರಾಂಪ್ಟ್ನ ಬರೀತೀನಿ ನೋಡಿ. ಕ್ರಿಯೇಟ್ ಎ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಬ್ಯಾನರ್. ಈ ಪ್ರಾಂಪ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ನೋಡಿ. ಆನಂತರ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಬ್ಯಾನರ್ ರೆಡಿಯಾಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಕ್ಲಿಯರ್ ಸ್ಟೆಪ್ಸ್ ಅಂತ. ಅದಕ್ಕೆ ಎಲ್ಲಾದರೂ ಸ್ಟೆಪ್ಸ್ ಅಥವಾ ಏಣಿ ಈ ರೀತಿ ಏನಾದರೂ ಸಿಂಬಲ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಬ್ಯಾನರ್ಗೆ ಅಂತ ಅನ್ನಿಸ್ತು. ಅದಕ್ಕೆ ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಂತೇಳಿ ಮತ್ತೆ ಸರಳವಾದ ಇಂಗ್ಲೀಷ್ ಭಾಷೆಯಲ್ಲಿ ಕೇಳ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಇಲ್ಲಿ ಏಣಿ ಕೂಡ ರೆಡಿಯಾಗಿ ಬಂತು. ತುಂಬ ಖುಷಿ ಆಯಿತು. 2 ಸೆಕೆಂಡಲ್ಲಿ ಒಂದು ಬ್ಯೂಟಿಫುಲ್ ಬ್ಯಾನರ್ ರೆಡಿಯಾಗಿದ್ದಕ್ಕೆ. ಈ ವಿಷಯ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಮೊಬೈಲ್ ಫೋನನ್ನು ಕಂಪ್ಯೂಟರ್ ಥರ ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬಲಭಾಗದಲ್ಲಿ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ಲು ನಾವು ನೋಡ್ಕೊಳ್ತಾ ಬಂದರೆ ಏನೂ ಸಿಕ್ಕೋದಿಲ್ಲ. ಈವನ್ ಸೆಟ್ಟಿಂಗ್ಸಿಗೆ ಹೋಗಿ ಕೂಡ ಏನಾದರೂ ನೋಡಿದ್ರೆ ಹೆಂಗೆ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅಂದರೆ ಇಲ್ಲ. ಅದಕ್ಕೆ ಈಗ ಮತ್ತೆ ಬ್ಯಾಕ್ ಬನ್ನಿ, ಗೂಗಲ್ ಕ್ರೋಮಿಗೆ ಬನ್ನಿ. ಇಲ್ಲಿ ಏನಾದರೂ ಟೈಪ್ ಮಾಡಿ ಸರ್ಚ್ ಮಾಡಲಿಕ್ಕೆ ಅಂತ. ನಾನಿಲ್ಲಿ ಹೌ ಟು ಕನ್ವರ್ಟ್ ಮೊಬೈಲ್ ಟು ಡೆಸ್ಕ್ಟಾಪ್ ಅಂತ ಟೈಪ್ ಮಾಡ್ತೀನಿ. ಮತ್ತು ಈ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡು ಡೌನ್ ಬನ್ನಿ. ಅಲ್ಲಿ ನೋಡಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಅದನ್ನು ಟಿಕ್ ಮಾಡಿ. ನೋಡಿ ಇವಾಗ ನಿಮ್ಮ ಮೊಬೈಲು ಡೆಸ್ಕ್ಟಾಪ್ ಮೋಡ್ ಪ್ರಕಾರ ಕನ್ವರ್ಟ್ ಆಯಿತು. ಇದನ್ನು ಮತ್ತೆ ನಾವು ಇದರಿಂದ ಮತ್ತೆ ಆಚೆಗೆ ಹೇಗೆ ಬರಬೇಕು ಅಂತ ಹೇಳಿದ್ರೆ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಡೌನ್ ಬಂದು ಡೆಸ್ಕ್ಟಾಪ್ ಸೈಟಲ್ಲಿ ಕ್ಲಿಕ್ ಮಾಡಿದ್ರಲ್ಲ ಅದನ್ನು ತೆಗೀರಿ. ಇಷ್ಟೇ, ತುಂಬ ಈಸಿ ಅನಿಸುತ್ತಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಫೋನ್ನಲ್ಲಿರ್ತಕ್ಕಂತಹ ಇಮೇಲ್ನ ಕೆಲವೊಮ್ಮೆ ಗೌಪ್ಯತೆಯ ದೃಷ್ಟಿಯಿಂದ ಅಥವಾ ನಮಗಿಷ್ಟ ಇಲ್ಲದೇ ಆ ಇಮೇಲ್ ಅಕೌಂಟ್ನ ರಿಮೂವ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ಹೇಗೆ ಮಾಡೋದು ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ನಮ್ಮ ಫೋನ್ನಲ್ಲಿರ್ತಕ್ಕಂಥ ಇಮೇಲ್ನ ಅಥವಾ ಜಿಮೇಲ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಮೊಬೈಲಲ್ಲಿ ಅಂತ ಇರುತ್ತಲ್ಲ, ಅಂದರೆ ಮೇಲ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಬಲಭಾಗದಲ್ಲಿ 3 ಗೀಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದರಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಜನರಲ್ ಸೆಟ್ಟಿಂಗ್ಸ್ನ ಬಲಭಾಗದಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಅಲ್ಲಿ ಮ್ಯಾನೇಜ್ ಅಕೌಂಟ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಗೂಗಲ್ ಅಂತ ಬರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಗೂಗಲ್ ಅಕೌಂಟ್ನ ಅಕ್ಸೆಪ್ಟ್ ಮಾಡ್ಕೊಂಡ ನಂತರ ನಮ್ಮಲ್ಲಿ ಎಷ್ಟು ಇಮೇಲ್ಗಳಿದೆಯೋ ಅಥವಾ ಜಿಮೇಲ್ ಇದೆಯೋ ಎಲ್ಲ ತೋರಿಸುತ್ತೆ. ಅದರಲ್ಲಿ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ರಿಮೂವ್ ಮಾಡೋದಕ್ಕೆ. ಆಮೇಲೆ ಕೆಳಗಡೆ ಬಂದು ಅಲ್ಲಿ 3 ಡಾಟ್ಸ್ ಇರುತ್ತೆ ನೋಡಿ, ಅಲ್ಲಿ ರಿಮೂವ್ ಅಕೌಂಟ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ರಿಮೂವ್ ಅಂತ ಮಾಡಿದ್ರೆ 2 ನಿಮಿಷಕ್ಕೆ ನಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ನಾವು ಎಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತೀವಿ, ಮಾಡೋಕ್ಕಾಗಲ್ಲ. ಆ ಕೆಲಸಗಳನ್ನೆಲ್ಲ ಲಿಸ್ಟ್ ಮಾಡ್ಕೋಬೇಕು ಅಂದ್ಕೊಳ್ತೀವಿ, ಮತ್ತೆ ಮರಿತೀವಿ. ಆದರೆ ಈ ವಿಂಡೋಸಲ್ಲಿ ಒಂದು ಸ್ಟಿಕ್ಕಿ ನೋಟ್ಸ್ ಅಂತ ಒಂದು ಇನ್ಬಿಲ್ಟ್ ಫೀಚರ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳನ್ನ ಹೇಗೆ ಸುಲಭ ಮಾಡ್ಕೋಬೋದು, ನಾವು ಹೇಗೆ ಅದನ್ನು ರಿಮೈಂಡರ್ ಆಗಿ ಸೆಟ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಸರ್ಚ್ ಬಾರಿಗೆ ಬಂದುಬಿಟ್ಟು ಸ್ಟಿಕ್ಕಿ STICKY ಸ್ಟಿಕ್ಕಿ ನೋಟ್ಸ್ ಅಂತ ಹಾಕ್ತಾ ಇದ್ದಂಗೆ ಬರುತ್ತೆ ನೋಡಿ, ಇದೇ ಸ್ಟಿಕ್ಕಿ ನೋಟ್ಸು. ಇದನ್ನು ನಾವು ಇಡೀ ಹೋಲ್ ಸ್ಕ್ರೀನಲ್ಲಿ ಎಲ್ಲಂದ್ರಲ್ಲೇ ಬೇಕಾದ್ರೆ ಮೂವ್ ಮಾಡ್ಕೊಳ್ಬೋದು. ಆನಂತರ ಇದನ್ನು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಟಿಕ್ಕಿ ನೋಟ್ಸಿಗೆ ನಮ್ಗೆ ಇಷ್ಟ ಇರೋವಂಥ ಕಲರ್ಸ್ನ ಹಾಕ್ಕೋಬೋದು. ಇದು ಇನ್ನೊಂದು ಫ್ಯೂಚರ್ ಅಂದರೆ ಈ ಪ್ಲಸ್ ಇದೆಯಲ್ಲ, ಈ ಐಕಾನ್ ಮೇಲೆ ಈ ಪ್ಲಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಷ್ಟದು N ನಂಬರ್ಸ್ ಆಫ್ ಸ್ಟಿಕ್ಕಿ ನೋಟ್ಸ್ ನಾವು ಓಪನ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಕೆಳಗಡೆ ಬಂದು ನಾವು ಏನಾದರೂ ಬರೆದ್ರೆ, ಈಗ ನೋಡಿ ನಾನೀಗೊಂದು 2-3 ಪಾಯಿಂಟ್ಸ್ನ ಬರೀತೀನಿ. ಇದೆಲ್ಲ ಆದಮೇಲೆ ಇಲ್ಲಿಗೆ ನಾವು ಬಂದು ಬೋಲ್ಡ್ ಇದನ್ನು ಒತ್ತಿದ್ರೆ ಬೋಲ್ಡ್ ಆಗುತ್ತೆ. ಇಟಾಲಿಕ್ಸಲ್ಲಿ ಇಲ್ಲ ಅಂಡರ್ಲೈನ್ ಏನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಮುಗ್ದೋಗಿದ್ರೆ ನಮ್ಮ ಟಾರ್ಗೆಟ್ ಏನಾದರೂ ಅದನ್ನು ಸ್ಟ್ರೈಕ್ ಕೂಡ ಮಾಡ್ಬೋದು. ಇದ್ರದ್ದು ಇನ್ನೊಂದು ಫ್ಯೂಚರ್ ಏನು ಗೊತ್ತಾ, ಇಲ್ಲಿ ಆ್ಯಡ್ ಇಮೇಜ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಕ್ಲಿಕ್ ಮಾಡಿ. ಆಮೇಲೆ ನಮಗೆ ಯಾವುದು ಫೋಟೋಸ್ ಬೇಕೋ ಅದನ್ನು ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತಿದೆಯಲ್ಲ, ಅಲ್ಲಿ ಮಾಡಿದ್ರೆ ಇಲ್ಲಿ ಬಂದು ಸೇವ್ ಆಗುತ್ತೆ. ಅದನ್ನು ಬೇಡ ಅಂತ ಹೇಳಿದ್ರೆ ಮತ್ತೆ ನಾವು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಇಮೇಜ್ನ ಮಾಡಿದ್ರೆ ಡಿಲೀಟ್ ಕೂಡ ಆಗುತ್ತೆ. ಈ ಒಂದು ಚಿಕ್ಕ ಟೂಲು ನಮಗೆ ಬಹಳ ಹೆಲ್ಪ್ ಮಾಡುತ್ತೆ, ಸಮಯನೂ ಉಳಿಸುತ್ತೆ, ನಾವು ಇನ್ನೂ ಮಾಡಬೇಕಾಗಿರೋವಂಥ ಕೆಲಸಗಳನ್ನು ಕೂಡ ರಿಮೈಂಡ್ ಮಾಡುತ್ತೆ. ನೀವು ಈ ಸ್ಟಿಕ್ಕಿ ನೋಟ್ಸ್ನ ಇದುವರೆಗೂ ಬಳಸಿಲ್ಲ ಅಂತ ಹೇಳಿದ್ರೆ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ, ಕೆಲಸನ ಸುಲಭ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಿನಿಮಮ್ ಸ್ಕಿಲ್ಸ್ನ ಕಲ್ತ್ಕೊಂಡಿದ್ರೆ ನಮ್ಮ ಕೆಲಸ ಬೇಗ ಮತ್ತು ಸುಲಭವಾಗಿ ಮುಗಿಸ್ಬೋದು. ಆಮೇಲೆ ಅದಕ್ಕೆ ವೇಗ ಕೂಡ ಇರುತ್ತೆ ಮತ್ತು ಎಫೆಕ್ಟಿವ್ ಆಗಿ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋಂಥ ಸ್ಕಿಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಅದನ್ನೆಲ್ಲ ನಾವು ಮರೆತು ಬಿಟ್ಟಿರ್ತೀವಿ. ಈ ವಿಡಿಯೋದಲ್ಲಿ
ಆ 5 ಸ್ಕಿಲ್ ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದು ಶಾರ್ಟ್ಕಟ್ ಕೀಸ್. ನಾವು ಕೆಲಸ ಮಾಡುವಾಗ ಪ್ರತಿಯೊಂದಕ್ಕೂ ಕೂಡ ನಾವು ಮೌಸ್ ಮೇಲೆ ಡಿಪೆಂಡ್ ಆಗೋದು ಬದಲು ಚಿಕ್ಕ ಚಿಕ್ಕ ಶಾರ್ಟ್ಕಟ್ ಕೀಸನ್ನು ಉಪಯೋಗಿಸೋದ್ರಿಂದ ನಮ್ಮ ಕೆಲಸ ಬಹಳ ಸುಲಭ ಆಗುತ್ತೆ ಮತ್ತು ಫಾಸ್ಟಾಗಿ ಮುಗಿಯುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ನಾವು ಮೌಸ್ ಮೇಲೆ ಡಿಪೆಂಡ್ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಉದಾಹರಣೆಗೆ Ctrl+C ಕಾಪಿ ಮಾಡೋದಕ್ಕೆ, Ctrl+V ಪೇಸ್ಟ್ ಮಾಡೋದಕ್ಕೆ, Ctrl+X ಕಟ್ ಮಾಡೋದಕ್ಕೆ, ಹೀಗೆ ಶಾರ್ಟ್ಕಟ್ ಕೀಸ್ನ ಉಪಯೋಗಿಸ್ಕೊಂಡು ನಮ್ಮ ಕೆಲಸನ ಬಹಳ ಬೇಗ ಮುಗಿಸ್ಬೋದು. ಎರಡನೇದು ಬ್ರೌಸರ್ ಬುಕ್ ಮಾರ್ಕ್ಸ್. ನಾವು ಅತಿ ಹೆಚ್ಚಾಗಿ ಉಪಯೋಗಿಸೋವಂತಹ ಕೆಲವೊಂದು ವೆಬ್ಸೈಟ್ನ ಪ್ರತಿ ಸತಿ ಗೂಗಲ್ಗೆ ಹೋಗ್ಬಿಟ್ಟು ಹುಡುಕೋ ಅವಶ್ಯಕತೆ ಇಲ್ಲ. ಅದನ್ನು ಬುಕ್ ಮಾರ್ಕ್ಸಲ್ಲಿ ಮಾಡಿಟ್ಕೊಂಡ್ರೆ ಒಂದೇ ಒಂದು ಕ್ಲಿಕ್ಕಲ್ಲಿ ತಕ್ಷಣ ಅದನ್ನು ಓಪನ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಬಹಳ ಅತಿ ಹೆಚ್ಚು ಉಪಯೋಗಿಸೋವಂತಹ ಕೆಲವೊಂದು ವೆಬ್ಸೈಟ್ನ ಇಲ್ಲಿ ಬುಕ್ ಮಾರ್ಕ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, CS ದುನಿಯಾ, BSc ವೆಬ್ಸೈಟ್, NSc ವೆಬ್ಸೈಟ್, ಅದನ್ನು ಈ ರೀತಿ ಬುಕ್ ಮಾರ್ಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಆ ವೆಬ್ಸೈಟಿಗೆ ತಕ್ಕಂತ ಹೋಗ್ಬೋದು, ಟೈಮ್ ಕೂಡ ಉಳಿತಾಯ ಆಗುತ್ತೆ. ಮೂರನೇದು ಇಮೇಲ್ ಬೇಸಿಕ್ಸ್ ಅಂತ. ನಾವು ಇಮೇಲ್ ಬರೆಯೋದಷ್ಟೇ ಅಲ್ಲ ಮುಖ್ಯ, ಅದು ನಮಗೆ ಬಂದ ನಂತರ ಅದನ್ನು ಪ್ರಾಪರಾಗಿ ಯಾವ ಫೋಲ್ಡರಲ್ಲಿ ಸೇವ್ ಮಾಡಬೇಕು ಅದರ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಕೆಲವರಿಗೆ ಇಮೇಲ್ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಬರೆದಿರ್ತೀವಿ, ಆದರೆ ಸೆಂಟ್ ಆಗಿದೆ ಅಂತ ಅಂದ್ಕೊಳ್ತೀವಿ, ಆದರೆ ಅದು ಬಂದು ಡ್ರಾಫ್ಟಲ್ಲಿ ಕೂತಿರುತ್ತೆ. ಈ ರೀತಿ ಬಹಳಷ್ಟು ಸತಿ ಆಗ್ತಾ ಇರುತ್ತೆ. ಇನ್ನೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಅಪರಿಚಿತರಿಂದ ಯಾವುದಾದ್ರೂ ಮೇಲ್ಗಳು ಬಂದರೆ ಅದು ಸ್ಪ್ಯಾಮ್ ಫೋಲ್ಡರಲ್ಲಿರುತ್ತೆ, ಅದನ್ನು ಕೂಡ ನಾವು ಹುಡುಕಬೇಕಾಗತ್ತೆ. ಹೀಗೆ ಇಮೇಲ್ ಬೇಸಿಕ್ಸ್ ಕೂಡ ನಮಗೆ ನಮ್ಮ ಕೆಲಸನ ಸುಗಮ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸೆಂಟ್ ಆಗಿರ್ಬೋದು, ಡ್ರಾಫ್ಟಲ್ಲಿ ಇರೋದಿರ್ಬೋದು, ಅಥವಾ ನಾವು ಅಟ್ಯಾಚ್ ಮಾಡುವಂಥ ಫೈಲ್ ಅಥವಾ ಫೋಟೋಸ್ ಇರ್ಬೋದು. ಇದನ್ನು ಕೂಡ ಮಿನಿಮಮ್ ಆಗಿ ನಾವು ತಿಳ್ಕೊಂಡ್ರೆ ನಮ್ಮ ಕೆಲಸನ ಭಾಳ ಫಾಸ್ಟಾಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡಿ ಮುಗಿಸ್ಬೋದು. ನಾಲ್ಕನೇದು ಫಾಸ್ಟ್ ಟೈಪಿಂಗ್. ನಿಧಾನಕ್ಕೆ ಟೈಪ್ ಮಾಡ್ತಾ ಇದ್ದರೆ ತುಂಬ ಟೈಮ್ನ ಕನ್ಸ್ಯೂಮ್ ಆಗುತ್ತೆ ಅಂತ, ಪ್ರೊಡಕ್ಟಿವಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವುದೇ ತಪ್ಪಿಲ್ಲದಂಗೆ ಸ್ಪೀಡಾಗಿ ಟೈಪ್ ಮಾಡೋದು ಕೂಡ ಒಂದು ಕಲೆ. ಬರೀ ಇದಕ್ಕೆ ಪ್ರಾಕ್ಟೀಸ್ ಬೇಕಾಗತ್ತೆ. ಪ್ರತಿದಿನ 10ರಿಂದ 15 ನಿಮಿಷ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ 1-2 ತಿಂಗಳಲ್ಲಿ ನಮ್ಮ ಸ್ಪೀಡು ಗಣನೀಯವಾಗಿ ಏರಿಕೆ ಆಗುತ್ತೆ. ಬರೀ 2 ಬೆರಳುಗಳಿಂದ ಟೈಪ್ ಮಾಡೋದು ಬದಲು 2 ಕೈಗಳ ಬೆರಳುಗಳನ್ನು ಉಪಯೋಗಿಸ್ಕೊಂಡು ಟೈಪ್ ಮಾಡೋದನ್ನ ಕಲಿತ್ರೆ ನಮ್ಮ ಕೆಲಸನೂ ಸುಗಮ ಆಗುತ್ತೆ, ಬೇಗ ಕೂಡ ಕಂಪ್ಲೀಟ್ ಮಾಡ್ಕೋಬೋದಾಗತ್ತೆ. ಇದನೇದು ಬ್ರೌಸರ್ ಬೇಸಿಕ್ಸ್. ನಾವು ಯಾವುದಾದ್ರೂ ವೆಬ್ಸೈಟ್ನ ಹುಡುಕುವಂತಹ ಸಂದರ್ಭದಲ್ಲಿ ಯೂಶ್ವಲಾಗಿ ನಾವು ಮಾಡೋವಂಥ ತಪ್ಪುಗಳೇನಪ್ಪ ಅಂದರೆ, ಆಲ್ರೆಡಿ ಓಪನ್ ಆಗಿರ್ತಕ್ಕಂಥ ವೆಬ್ಸೈಟಿಂದನೇ ಹೊಸ ವೆಬ್ಸೈಟನ್ನು ಹುಡ್ಕೋದಿಕ್ಕೆ ಶುರು ಮಾಡ್ತೀವಿ. ಇದರಿಂದ ಬೇಗ ಸಿಗಲ್ಲ, ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ. ಮತ್ತೆ ಬ್ಯಾಕ್ ಹೋಗ್ತೀವಿ, ಮತ್ತೆ ಟ್ರೈ ಮಾಡ್ತೀವಿ, ನಿಧಾನ ಆಗುತ್ತೆ, ಇಲ್ಲ ಸಿಗಲ್ಲ. ಇದ್ರ ಬದಲು ನಾವು ಹೊಸದಾಗಿ ಏನಾದರೂ ವೆಬ್ಸೈಟ್ನ ಹುಡುಕುವಂಥ ಸಂದರ್ಭದಲ್ಲಿ ನ್ಯೂ ಟ್ಯಾಬ್ ಅಲ್ಲಿಂದನೇ ಶುರು ಮಾಡಿಕೊಂಡ್ರೆ ಬೇಗನೂ ಸಿಗುತ್ತೆ, ನಮ್ಮ ಕೆಲಸ ಕೂಡ ಸುಗಮ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 5 ಸ್ಕಿಲ್ಸ್ ಬಹಳ ಚಿಕ್ಕದು ಅಂತ ಅನಿಸಿದ್ರೂ ಕೂಡ ನಮ್ಮ ಕೆಲಸಗಳಿಗೆ ಬಹಳ ಉಪಯೋಗ ಆಗುತ್ತೆ. ನಿಮಗೆ ಕೂಡ ಉಪಯೋಗ ಆಗಿದೆಯಾ? ಇರಿಟೇಷನ್ ಆಗಿ ಸ್ಟ್ರಕ್ ಆಗಿದೆಯಾ? ಆ ರೀತಿ ಯಾವುದಾದ್ರೂ ಅನುಭವ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ನೀವು ಇನ್ನು ಮುಂದೆ ಜನರಲ್ ಅಥವಾ ಅನ್ರಿಸರ್ವ್ ಟ್ರೈನ್ ಟಿಕೆಟ್ಗಾಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆಯೇ ಇಲ್ಲ. ಈ ಹಿಂದೆ ಇದ್ದಂತಹ UTS ಆ್ಯಪ್ ರೈಲ್ವೆ ಇಲಾಖೆ ಅದನ್ನು ಬಂದ್ ಮಾಡಿದೆ. ಅದೇ ಜಾಗದಲ್ಲಿ ಈಗ ರೈಲ್ ಒನ್ ಅನ್ನೋಂಥ ಸೂಪರ್ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಆ್ಯಪ್ನ ಉಪಯೋಗಿಸ್ಕೊಂಡು ಕೇವಲ 2 ನಿಮಿಷದಲ್ಲಿ ಅನ್ರಿಸರ್ವ್ ಟ್ರೈನ್ ಟಿಕೆಟ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗೂಗಲ್ ಪ್ಲೇಸ್ಟೋರಿಂದ ರೈಲ್ ಒನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದನ್ನು ಲಾಗಿನ್ ಆಗಲಿಕ್ಕೆ ನಮ್ಮ ಹಳೆಯ UTS ಅಥವಾ IRCTC ಲಾಗಿನ್ ವಿವರಗಳನ್ನ ಬಳಸ್ಕೊಂಡು ಆರಾಮಾಗಿ ನಾವು ಲಾಗಿನ್ ಆಗಬಹುದು. ಅದಿಲ್ಲ ಅಂತ ಹೇಳಿದ್ರೆ ಹೊಸ್ದಾಗಿ ರಿಜಿಸ್ಟ್ರ್ ಮಾಡ್ಕೊಳ್ಬೋದು. ಅಥವಾ ಇದರಲ್ಲಿ ಬಯೋಮೆಟ್ರಿಕ್ ಅಥವಾ MPIN ಲಾಗಿನ್ ಸೌಲಭ್ಯ ಕೂಡ ಇದೆ. ಈಗ ಹೋಮ್ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಅಂಥ ಅನ್ರಿಸರ್ವ್ ಟಿಕೆಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈ ಆ್ಯಪ್ನ ಮತ್ತೊಂದು ಸೂಪರ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ ಅಪ್ಕಮಿಂಗ್ ಟ್ರೈನ್ಸ್ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನಾರ್ಮಲ್ ಮತ್ತು ಸೀಸನ್ ಅಂತ 2 ತೋರಿಸುತ್ತೆ. ನಾರ್ಮಲ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಸೀಸನ್ ಅಂತ ಹೇಳಿದ್ರೆ ಸೀಸನಲ್ ಪಾಸ್ನ ತೊಗೊಳ್ತಾರಲ್ಲ ಅವರು ಇದನ್ನು ಕ್ಲಿಕ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಮೇಲ್, ಸೂಪರ್ ಫಾಸ್ಟ್, ಅದರ್ಸ್ ಅಂತ ಇದೆ. ಇದರೊಳಗಡೆ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅದರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದರ್ಸ್ ಅಂತ ಹೇಳಿದ್ರೆ ಜನರಲ್, ಆರ್ಡಿನರಿ ಟ್ರೈನಿಗೆ ಸಂಬಂಧಪಟ್ಟಿದ್ದು. ನಂತರ ಇಲ್ಲಿ ಅಡಲ್ಟ್ ಮತ್ತು ಚೈಲ್ಡ್ ಅಂತ ಇದೆ. ನಾವು ಎಷ್ಟು ಜನ ಪ್ರಯಾಣಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಕೊಡಬೇಕಾಗತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಒಂದು ಸತಿಗೆ 4 ಜನಕ್ಕೆ ಮಾತ್ರ ಟಿಕೆಟ್ ಬುಕ್ ಮಾಡ್ಬೋದು. ಆನಂತರ ಫೇರ್ ಅಂತ ಇದೆಯಲ್ಲ, ಅಲ್ಲಿ ಬಂದು ಬುಕ್ ನೌ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಪೇಮೆಂಟ್ನ ರೈಲ್ವೆ ವಾಲೆಟಿಂದನಾದರೂ ಮಾಡ್ಬೋದು, UPI ಇಂದನಾದರೂ ಮಾಡ್ಬೋದು. ಅದರ್ ಪೇಮೆಂಟ್ ಮೆಥಡ್ಸ್ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡಿಂದ ಕೂಡ ಮಾಡ್ಬೋದು. ನಾನಿಲ್ಲಿ UPI ಭೀಮ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಂಕಿನ ಲಾಗಿನ್ ಪಿನ್ ಪ್ರೈವಸಿಗೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಈ ರೀತಿ ನಮ್ಮ ಟ್ರೈನ್ ಟಿಕೆಟ್ಸ್ ಬರುತ್ತೆ. ಈ ಟ್ರೈನ್ ಟಿಕೆಟ್ಸು 3 ಅವರ್ಸ್ ವ್ಯಾಲಿಡ್ ಇರುತ್ತೆ. ಆ್ಯಪ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಟ್ರೈನ್ ಟಿಕೆಟ್ ಬುಕ್ ಆದ ನಂತರ ನಮಗೆ ಇಂಟರ್ನೆಟ್ನ ಅವಶ್ಯಕತೆ ಇರೋದಿಲ್ಲ. ಮೇನ್ ಆ್ಯಪಿಗೆ ಬಂದು ಮೈ ಬುಕ್ಕಿಂಗ್ಸ್ ಅಂತ ಕಾಲಮಿಗೆ ಬಂದರೆ ನಾವು ಮುಂದೆ ಹೊರಡಬೇಕಾಗಿರೋ ಅಂತ ಅಂದರೆ ಟಿಕೆಟ್ ಆಲ್ರೆಡಿ ಬುಕ್ ಆಗಿರೋದು ಶೋ ಆಗುತ್ತೆ. ಅದಕ್ಕೆ ಇಂಟರ್ನೆಟ್ ಅವಶ್ಯಕತೆಯೇ ಇಲ್ಲ. ಎಷ್ಟು ಈಸಿ ಅಲ್ವಾ ಅನ್ರಿಸರ್ವ್ ಟಿಕೆಟ್ ಬುಕ್ ಮಾಡೋದು. ಹಾಗಿದ್ರೆ ಇವತ್ತೇ ನೀವು ಕೂಡ ರೈಲ್ ಒನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಟಿಕೆಟ್ನ ಈಸಿಯಾಗಿ ಬುಕ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.
ಡೇ 1ನಲ್ಲಿ ಬೇಸಿಕ್ ರೂಲ್ಸ್ನ ತಿಳ್ಕೊಳ್ಳಿ. ಡೇ 2ಇಂದ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡೋದನ್ನ ಕಲಿಯೋಣ. ಸೊ ಕಡೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಾಧ್ಯ ಆದರೆ ನೋಟ್ಬುಕ್ ಒಳಗಡೆ ನೋಟ್ ಕೂಡ ಮಾಡ್ಕೊಳ್ಳಿ. ಫಸ್ಟ್ ಈ ಕೀಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, A to Z, ಕೀ ಆಲ್ಫಾಬೆಟಿಕ್ ಕೀಸ್ ಇದೆ ಇದರೊಳಗಡೆ. ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಈ A to Z ಕೀ ಆಲ್ಫಾಬೆಟ್ ಕೀಸ್ ಏನಿದೆ ಇದನ್ನ 3 ರೋಸಲ್ಲಿ ಡಿವೈಡ್ ಮಾಡಿರ್ತಾರೆ ನೋಡಿ. ಇದು 1, 2, 3 ಈ ಥರ 3 ರೋನಲ್ಲಿ ಡಿವೈಡ್ ಮಾಡಿರ್ತಾರೆ. ಈ ಕ್ಯೂಯಿಂದ ಪಿ ತನಕ ಇದನ್ನ ಟಾಪ್ ರೋ ಅಂತ ಹೇಳ್ತೀವಿ. ಇನ್ನು ಕ್ಯೂ ಇಂದ ಪಿ ತನಕ ಇದು ಟಾಪ್ ರೋ. ಇಂದ ಈ ಸೆಮಿಕೋಲನ್ ತನಕ ಇದು ಮಿಡಲ್ ರೋ ಅಥವಾ ಹೋಮ್ ರೋ ಕೂಡ. ಝಡ್ಡಿಂದ ಈ ಕ್ವಶನ್ ಮಾರ್ಕ್ ತನಕ ಇದು ಬಾಟಮ್ ರೋ. ಈ 3 ರೋನಲ್ಲಿ ಸೆಮಿಕೋಲನ್ ಏನಿದೆ
bottom row touch ಮಾಡ್ತೀವಿ. ಟೈಪಿಂಗ್ ಮಾಡುವಾಗ ಮತ್ತೆ ಟೈಪಿಂಗ್ ಮಾಡೋದಷ್ಟೇ ಅಲ್ಲ, ಈವನ್ ರೆಸ್ಟ್ ಮಾಡೋದು ಕೂಡ ನಮಗೆ ಇದೇ ರೂಮಲ್ಲಿ, ಈ ಮಿಡಲ್ ರೂಮಲ್ಲಿ. ಅದಕ್ಕೆ ಈ 8 ಸೆಮಿಕೊಲನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಇದು ಹೋಮ್ ಕೂಡ. ಹೇಗೆ ನಾವು ಈ ಬೆರಳುಗಳನ್ನು ಈ ಹೋಮ್ ಮೇಲೆ ಇಟ್ಕೊಳ್ಬೇಕು ಅಂದ್ರೆ ನೋಡಿ, ಇದು ಕಿರುಬೆರಳು, ರಿಂಗು, ಮಧ್ಯದ ಬೆರಳು, ತೋರುಬೆರಳು ಮತ್ತೆ ಹೆಬ್ಬೆರಳು. ಇದನ್ನ ಇಲ್ಲಿ ಇದೆ ನೋಡಿ, ಈ ಕಡೆ ಎಡಭಾಗದಿಂದ ತೋರಿಸ್ತೀನಿ. D, F, ಈ ತೋರುಬೆರಳು ಇದೆಯಲ್ಲ, ಅದು ಈ ಜಿಗೆ ಉಪಯೋಗ ಆಗುತ್ತೆ. ಎಡಭಾಗದ್ದು ಮತ್ತೆ ಈ ಬಲಭಾಗದಲ್ಲಿ ನೋಡಿ ಸೆಮಿಕೊಲನ್, K, J, ಈ ತೋರುಬೆರಳು ಬಲಭಾಗದ್ದು ಜಿಗೆ ಉಪಯೋಗಿಸ್ತೀವಿ. ಜಿ ಮತ್ತೆ ಹೆಚ್ಚಿಗೆ ಬೇರೆ ಇಲ್ಲ. ಈ ತೋರುಬೆರಳು ಎಡಭಾಗದ್ದು ಮತ್ತೆ ಬಲಭಾಗದನ್ನ ನಾವು ಹೀಗೆ ಉಪಯೋಗಿಸ್ಕೊಂತೀವಿ. ಮತ್ತೆ ಇನ್ನೊಂದನ್ನ ನೀವು ಗಮನಿಸಬೇಕು ಸ್ನೇಹಿತರೆ.
ಇಲ್ಲಿ ಒಂದು ಚಿಕ್ಕದೊಂದು ಲೈನ್ ಇದೆ. ಈ ಕೆಳಭಾಗದಲ್ಲಿ ಎಫ್ ಮತ್ತು ಜೆ ಮೇಲೆ ನಮಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಇದು ಟಚ್ ಆಗುತ್ತೆ, ಫೀಲ್ ಆಗುತ್ತೆ ನಮಗೆ. ಪುಟ್ಟದ್ದು ಒಂದು ಬಾಂಬ್ ಥರನೋ ಇಲ್ಲ. ಇಲ್ಲಿ ನನ್ನ ಕೀಬೋರ್ಡಲ್ಲಿ ಒಂದು ಚಿಕ್ಕ ಲೈನ್ ಇದೆ. ಇದು ಟಚ್ ಆಗೋದ್ರಿಂದ ನಮಗೆ ನಾವು ನೋಡ್ಕೊಳ್ದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಬೆರಳು ಎಫ್ ಮತ್ತು ಜೆ ಮೇಲಿದೆ ಅಂತ. ಈ ಡೇ ಒನ್ನಲ್ಲಿ ಇದನ್ನ ಹೇಗೆ ಟೈಪ್ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, D F semicolon L K J. ಹೀಗೆ ಇಟ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕಿರುಬೆರಳು ಮತ್ತು ಈ ರಿಂಗ್ ಬೆರಳಿದೆಯಲ್ಲ, ಮಾಡ್ತಾ ಮಾಡ್ತಾ ನಮಗೆ ಸ್ವಲ್ಪ ಪೇನ್ ಬರಕ್ಕೆ ಶುರುವಾಗುತ್ತೆ. ಒಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ಅಷ್ಟೇನೆ. ನೀವು ಆಮೇಲೆ ಒಂದು 20-25 ನಿಮಿಷ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಅದ್ರ ನೋವು ಕಮ್ಮಿ ಆಗೋಗುತ್ತೆ.
ಓಕೆ, ಈ ರೀತಿನೇ ಇಟ್ಕೊಳ್ಬೇಕು. ನೋಡಿ, ಮೊದಲನೇ ದಿವಸ ಈ ಮೊದಲನೇ ಹೋಮ ಕಲಿಯೋಣ. Semicolon ಇನ್ನೊಮ್ಮೆ semicolon ಇದು ಇನ್ನೊಂದು ಈ ಸ್ಪೇಸ್ ಬಾರಿದೆಲ್ಲ, ಈ ಸ್ಪೇಸ್ ಬಾರ್ಗೆ ನಾವ್ಯಾವಾಗಲೂ ಎರಡು ಬೆರಳುಗಳನ್ನ ಇದ್ರ ಮೇಲೆ ಇಟ್ಕೊಂಡು ರೆಸ್ಟ್ ಮಾಡ್ತಿರ್ತೀವಿ. ಯಾವ ಬೆರಳಿಂದ ನಾವು ಸ್ಪೇಸ್ ಬಾರ್ ಮಾಡಬೇಕು, ಓದಬೇಕು, ಅದೇನು ಯಾವುದೇ ರೂಲ್ಸ್ ಇಲ್ಲ. ಇದು ಬಲಭಾಗದಲ್ಲಾದ್ರೂ
semicolon L K J G H space ಮತ್ತೊಮ್ಮೆ D semicolon L K J G H space ಸ್ನೇಹಿತರೆ, ಈ ಮೊದಲಿರೋ ಇಷ್ಟೇನೆ. ಇದನ್ನ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿ. ನಾಳೆ ಮತ್ತೆ ಸೆಕೆಂಡ್ ಹಾಕ್ತೀನಿ. ಅಷ್ಟರೊಳಗಡೆ ನೀವು ಅಟ್ಲೀಸ್ಟ್ ಒಂದು 25-30 ನಿಮಿಷ ಪ್ರಾಕ್ಟೀಸ್ ಮಾಡಿರಿ. ಚೂರಾದ್ರೂ ಅಟ್ಲೀಸ್ಟ್ ಈ ನಮ್ಮ ಬೆರಳುಗಳು ಅದೇ ಕೀಪ್ಯಾಡ್ ಮೇಲೆ ಇಟ್ಕೊಳ್ಳೋಷ್ಟಾದ್ರೂ ಬರಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. वीडियोस बनाने हैं, फिल्मोरा है ना। वीडियोस बनाने